ಕಲಾ ರಸಿಕರೇ, ಕಲಾ ಬಂಧುಗಳೇ, ಇಂಥ ಖ್ಯಾತ ನಿರ್ದೇಶಕ ನಾರಾಯಣ್ ಸಾರ್ ಇರೋ ವೇದಿಕೆಯಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ಸುತ್ತೆ. ನೋಡಿ, ನಾನು ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಇರ್ಬೇಕಾದ್ರೆ ನಂದು ವಿಷ್ಣುವರ್ಧನ್ ಟೀಮ್, ನನ್ನ ಎದುರಾಳಿಗಳದ್ದು ರಾಜ್ಕುಮಾರ್ ಟೀಮ್. ನಾವು ಯಾವಾಗೂ ಕಿತ್ತಾಡ್ತಾ ಇದ್ದೋ, ನಾನು ವಿಷ್ಣುವರ್ಧನ್ ಅಭಿಮಾನಿ, ನಾನು ರಾಜ್ಕುಮಾರ್ ಅಭಿಮಾನಿ. ನಿಮ್ಗೆ ಒಂದು ಸಿನಿಮಾ ಗೊತ್ತಿರಬೇಕು, ಯಜಮಾನ ಅಂತ. ಈ ಅಣ್ಣ ತಮ್ಮಂದಿರು ಇದು ಆಸ್ತಿಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬ ನನ್ನ ಅಣ್ಣನನ್ನ ನೋಡಿದೆ ವಿಷ್ಣುವರ್ಧನ್ ಪಾತ್ರದಲ್ಲಿ. ಅವತ್ತೇ ಈ ಆಸ್ತಿಯ ಆಸೆಯನ್ನ ಬಿಟ್ಟೆ. ಅಂತ ಅಮೋಘವಾದ ಅಭಿನಯವನ್ನ ಕೊಟ್ಟ ಸುರದ್ರೂಪಿ. ಆ ನಟನೆ ಹೇಗಿತ್ತು ಅಂದ್ರೆ, ನಮ್ಮಲ್ಲಿ ನಾವು ನಮ್ಮ ಏನು ಆಸೆ, ಇದು ದುರಾಸೆ ಏನಿರ್ತದೆ, ಎಲ್ಲರಿಗೋಸ್ಕರ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ಟ ನನ್ನ ನೆಚ್ಚಿನ ನಾಯಕ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನ ಇಲ್ಲಿ ನನ್ನ ಗೆಳೆಯ ತಿಮ್ಮೇಗೌಡರು ಅವರ ಸ್ನೇಹಿತರೆಲ್ಲ ಮಾಡಿರೋದು ತುಂಬಾ ಹೆಮ್ಮೆ ಅನ್ಸುತ್ತೆ. ಇಂಥ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಕೊಟ್ಟಿರೋದು, ಇಂಥ ಸುರದ್ರೂಪಿ ನಟರನ್ನ ಅವೇರಳ್ಳಿ ಸರ್ಕಲ್ಗೆ ನನ್ನ ನಾಯಕ ವಿಷ್ಣುವರ್ಧನ್ ಸರ್ಕಲ್ ಅಂತ ಹೆಸರಿಟ್ಟಿರೋದು ತುಂಬಾ ಹೆಮ್ಮೆಯ ವಿಷಯ. ನಮ್ಮ ವಿಷ್ಣುದಾದವರ 16 ಸಿನಿಮಾಗಳನ್ನು ನಿರ್ದೇಶಿಸಿ ಅವರ ಒಡನಾಡಿಯಾಗಿರ್ತಕ್ಕಂಥ ನಮ್ಮ ಕಲಾ ಸಾಮ್ರಾಟ್ ನಾರಾಯಣ್ ಸಾರ್ ಅವರು ಈ ವೇದಿಕೆಗೆ ಬಂದಿರೋದು ಅವರಿಗೆ ತುಂಬ ಹೃದಯದ ಸುಸ್ವಾಗತವನ್ನು ಬರೆಸ್ತೇನೆ. ಗ್ರಾಮಸ್ಥರು ಇವತ್ತು ಸ್ವಾಮೀಜಿಯವರ ಭಕ್ತಾದಿಗಳು, ಅಭಿಮಾನಿಗಳು, ಸಾಹಸ ಸಿನಿಮಾ ಡಾಕ್ಟರ್ ವಿಶ್ವನಾಥ್ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಬರ್ತಿದ್ದಾರೆ. ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇವರೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ಇವತ್ತು ಸ್ವಾಮೀಜಿಯವರ ಹೆಸರನ್ನು ಈ ಮುಖ್ಯ ರಸ್ತೆಗೆ ಇವತ್ತು ನಾಮಫಲಕವನ್ನು ಉದ್ಘಾಟನೆ ಮಾಡುವಂಥ ಕೆಲಸ. ಅದರ ಜೊತೆಗೆ ಕಂಚಿನ ಪುತ್ಥಳಿಯನ್ನು ಇವತ್ತು ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನು ಕೂಡ ಇವತ್ತು ಅನಾವರಣ ಮಾಡಿದ್ದಾರೆ. ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಭಾಳ ಅತ್ಯಂತ ಸಂತೋಷದಿಂದ, ಅಭಿಮಾನದಿಂದ, ಭಕ್ತಿಯಿಂದ ಬಂದಿದ್ದೇನೆ. ಹಾಗಾಗಿ ಸ್ವಲ್ಪ ತಡ ಆದರೂ ಕೂಡ ಇವತ್ತು ನಾವೆಲ್ಲ ಮುಖಂಡರ ಜೊತೆ ಬಂದು ಅವರ ಸಂತಸದಲ್ಲಿ ನಾವು ಕೂಡ ಭಾಗಿಯಾಗಿರೋದು. ನೀವು ವಿಷ್ಣುವರ್ಧನ್ ಫಿಲಮ್ ನೋಡಿದ್ರೆ ಸರ್? ಭಾಳ ಸಿನಿಮಾ ನೋಡ್ತೀವಿ. ನನಗೆ ವಿಷ್ಣುವರ್ಧನ್ ಅವರು ಸಣ್ಣ ಹುಡುಗರಿಂದ ಭಾಳ ಇಷ್ಟ. ಮತ್ತು ಅವರು ಎಲ್ಲ ಸಿನಿಮಾ, ಭಾಳಷ್ಟು ಸಿನಿಮಾಗಳು ಸಣ್ಣ ಹುಡುಗನಾಗ ನೋಡಿ ಅವರ ಅಭಿಮಾನಿ ಕೂಡ. ನನಗೆ ಅವರು ಸಿನಿಮಾಗಳು ಭಾಳ ಬೇರಹಳ್ಳಿಯ ಮಹಾಜನತೆಗೆ ನಮಸ್ಕಾರ. ಈ ವೇದಿಕೆ ನಿಜಕ್ಕೂ ಬಹಳ ಗೌರವವಾದ ವೇದಿಕೆ. ಯಾಕೆಂದರೆ ಸತ್ಕಾರ್ಯ ಮಾಡ್ತಾ ಇದ್ದೀವಿ. ಒಂದು ಕಡೆ ರಕ್ತದಾನ, ಪುತ್ಥಳಿ ಅನಾವರಣ, ಯಾವುದು ಸಮಾಜಕ್ಕೆ ಹತ್ತಿರವಾದಂಥ ಕೆಲಸಗಳು ಮಾಡ್ತಾರೆ ಅವೆಲ್ಲವೂ ಕೂಡ ಒಳ್ಳೆಯ ವೇದಿಕೆ. ವೀರಕಪುತ್ರ ಶ್ರೀನಿವಾಸ್ ಅವರಿದ್ದಾರೆ. ನಾನು ಅವ್ರನ್ನ ಯಾವಾಗಲೂ ವಿಷ್ಣು ಪುತ್ರ ಅಂತ ಹೇಳ್ತಾ ಇರ್ತೀನಿ. ವೀರಕಪುತ್ರ ಅಲ್ಲ, ಎಲ್ಲ ವೇದಿಕೆಯಲ್ಲೂ ಹೇಳ್ತಾ ಇರ್ತೀನಿ. ಅವರು ಇವರು ನೋಡಿಲ್ಲ, ವಿಷ್ಣು ಸರ್ ಇವರು ನೋಡಿಲ್ಲ, ಇವರು ಅವರನ್ನು ನೋಡಿಲ್ಲ. ಒಬ್ಬರನ್ನೊಬ್ರು ನೋಡಿದ್ರೆ ಪ್ರೀತಿ ಮಾಡ್ತಾರೆ ನೋಡಿ. ಆದರೆ ಅವ್ರಿಗೆ ಬೆಳೆ ಏನಪ್ಪ ನಿನ್ನ ಜೀವನದಲ್ಲಿ ಸಾಧನೆ ಅಂದರೆ ವಿಷ್ಣುವರ್ಧನ್ ಅವ್ರ ಹೆಸರಲ್ಲಿ ನಾನು ಏನಾದರೂ ಮಾಡಿಡ್ಬೇಕು. ನಿಮ್ಮ ಗುರಿ ಏನು ಅಂದರೆ ವಿಷ್ಣುವರ್ಧನ್ ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ದಿನನಿತ್ಯ ಅವ್ರ ಹೆಸರಲ್ಲಿ ಅವ್ರು ಜಪ ಮಾಡಿಕೊಂಡು ಹಲವಾರು ಸತ್ಕಾರ್ಯಗಳನ್ನು ಮಾಡ್ತಾ ಅವರನ್ನೆಲ್ಲ ಅವ್ರನ್ನ ಬದುಕಿಸ್ಕೊಂಡು ನೋಡಿ. ಇವೆಲ್ಲ ಇವತ್ತೊಂದು ಕಾರ್ಯಕ್ರಮ ಮಾಡಿ ಗುರುಗಳನ್ನ ಕರೆಸಿ ಅವರಿಂದ ಆಶೀರ್ವಚನ ಪಡ್ಕೊಂಡು ನಿಮ್ಮನ್ನೆಲ್ಲ ಅವರ ಆದರ್ಶಗಳ ಬಗ್ಗೆ ಒಂದಷ್ಟು ಮಾತುಗಳು ನಿಮ್ಮ ಕಿವಿ ಬೀಳೋ ಹಾಗೆ ಮಾಡಬೇಕು ಅಂದರೆ ಈ ರೀತಿ ವಿಷ್ಣುಪುತ್ರ ಶ್ರೀನಿವಾಸ್ ಅಂತವರು, ತಿಮ್ಮೇಗೌಡರಂತವರು ನೋಡಿ. ಅವರು ಎಷ್ಟು ನಾಚಿಕೆ ಅಂದರೆ, ಮದುವೆ ಮಕ್ಕಳೆಲ್ಲ ಇದೆ ಅಲ್ವಾ ನಿಮಗೆ? ಮಕ್ಕಳಿಲ್ವಾ? ಮದುವೆ ಆಗಿದೆಯಾ? ನೀವು ಬನ್ನಿ ಇಲ್ಲಿ. ನಾಚ್ಕೋತಾರ್ರಿ ಇವರು.
ಬನ್ನಿ ಇಲ್ಲಿ. ಯಾಕೆ ನಾಚ್ಕೋತೀರಾ? ಈ ಕಾರ್ಯಕ್ರಮದ ರೂವಾರಿ ಇವರು. ತಮ್ಮ ನಟನೆಯ ಮುಖಾಂತರ, ಚಿತ್ರಗಳ ಮುಖಾಂತರ ಮೌಲ್ಯಗಳನ್ನು ಜಗತ್ತಿಗೆ ಬಿತ್ತರಿಸುವ ಕಾರ್ಯವನ್ನು ಮಾಡಿದಂತಹವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕಲಾಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರೋರು ದಿಗ್ಗಜರು. ಅಂತ ಮಹನೀಯರ, ಪೂಜ್ಯ ಗುರುಗಳ ಹೆಸರಿನ ರಸ್ತೆ ಮತ್ತು ವಿಷ್ಣುವರ್ಧನ್ರವರ ಪ್ರತಿಮೆಯನ್ನು ಅನಾವರಣ ಮಾಡಿದ ಈ ಪವಿತ್ರ ಸಂದರ್ಭದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರನ್ನು ಕೂಡ ನೋಡಲಿಕ್ಕೆ ಸಾಧ್ಯವಾದ ಬಹಳ ಸಂತೋಷ ಇದೆ. ಇಂತಹ ಹೊತ್ತಿನಲ್ಲಿ ಪೂಜ್ಯ ಗುರುಗಳ ಬಗ್ಗೆ ತಾವೆಲ್ಲರೂ ಕೂಡ ಕೇಳಿದಿರಿ, ನೋಡಿದಿರಿ ಮತ್ತು ವಿಷ್ಣುವರ್ಧನ್ ಅವರ ಫಿಲಮ್ಗಳನ್ನು ಕೂಡ ನೋಡಿದಿರಿ. ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪೂಜ್ಯ ಗುರುಗಳ ಸಂದೇಶ ಮತ್ತು ಶಕ್ತಿ ಅಪಾರವಾಗಿರ್ತಕ್ಕಂಥ